ಸಭೆಯಲ್ಲಿ ಕುಂದಾಪುರದ ಬಹಳಷ್ಟು ದಿವಸದಿಂದ ಒಂದು ಕನಸು ಇವತ್ತು ಕನಸು ನನಸಾಗ್ತಾ ಇದೆ. ಇಲ್ಲಿ ಶಿಲಾನ್ಯಾಸವನ್ನ ನೆರವೇರಿಸಲಿದ್ದಾರೆ ಮತ್ತು ನಮ್ಮ ಈ ಕನಸನ್ನ ಈ ಲೈನ್ಸ್ ಆಗಮಿಸಿದ ಎಲ್ಲ ಲೈನ್ಸ್ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ಮಹತ್ವ ಪೂರ್ಣವಾಗಿದೆ. ಪ್ರಥಮ ಒಂದು ಫೇಸಿಗೆ ಸುಮಾರು 25 ಲಕ್ಷ ಬೀಳ್ಬಹುದು. ಎರಡನೇ ಫೇಸ್ ಅನ್ನು ಅದರ ನಂತರ 25-20 ಆಶೀರ್ವಾದ ಕೂಡ ಇದ್ದು ಈ ಸಂದರ್ಭದಲ್ಲಿ ನಮ್ಮ ಅಪೇಕ್ಷೆ ಮೇರೆಗೆ ಆಗಮಿಸಿದ್ದಾರೆ ಸಂಸದರಾದ ಶ್ರೀಮಾನ್ ಕೋಟ ಶ್ರೀನಿವಾಸ ಪೂಜಾರಿ ಅವರು. ಅವರಿಗೆ ನಮ್ಮ ಈ ರೈಲ್ವೆ ದ್ವಿಪಥಾಗಬೇಕು ಮತ್ತು ಭಾರತೀಯ ರೈಲ್ವೆ ಇಡೀ ನಮ್ಮ ಕೊಂಕಣ ರೈಲ್ವೆ ವಿಲೀನ ಆಗಬೇಕು ಅಂತಿದೆ. ಗೋವಾ ಮತ್ತು ಕೇರಳ ಸರ್ಕಾರದವರು 6%, ನಮ್ಮ ಮಹಾರಾಷ್ಟ್ರದವರು 22%, ಕರ್ನಾಟಕದವರು 15% ಹಿಂದಿನ ಶಾಲೆ ರೀತಿ ಅಂತ ನಾವು ಹೇಳ್ತೇವೆ. ಅದನ್ನ ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಭಾರತೀಯ ರೈಲ್ವೆ ವಿಲೀನ ಮಾಡಬೇಕು ಅಂತ ನಾವೆಲ್ಲ ಬೇಡಿಕೆ ಇಟ್ಟಾಗ ಮಾನ್ಯ ಕೇಂದ್ರ ರೈಲ್ವೆ ಸಚಿವರು ಅದನ್ನು ಅಶ್ವಿನಿ ಅವರು ಒಪ್ಪಿಕೊಂಡಿದ್ದಾರೆ. ಆದರೆ ಸ್ವಲ್ಪ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕೆಲವು ನಿರ್ದಿಷ್ಟ ಕೆಲಸಗಳು ಇನ್ನೂ ಬಾಕಿ ಇರೋದ್ರಿಂದಾಗಿ ನಮಗನ್ಸುತ್ತೆ ಬಹಳ ಬೇಗ ನಾವೆಲ್ಲ ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ. ಆದಷ್ಟು ಬೇಡ ಕೊಂಕಣ ರೈಲ್ವೆಯಿಂದ ಭಾರತೀಯ ರೈಲ್ವೆ ವಿಲೀನ ಮಾಡಿದ್ರೆ ಇಂದೆಲ್ಲ ನಾಳೆ ಇದು ದ್ವಿಪಥ ಆಗುತ್ತೆ. ಒಂದು 14,000 ಕೋಟಿ ರೂಪಾಯಿ ಇದರ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಆಶಯ. ಯಾಕಂದ್ರೆ ನನಗೆ ಗೊತ್ತಿಟ್ಟ ಮಟ್ಟಿಗೆ ಅವ್ರು ಎಲ್ಲೆಲ್ಲ ಫೌಂಡೇಶನ್ ಮಾಡಿದ್ರೆ ಅದು ಎಷ್ಟು ತಿಂಗಳಲ್ಲಿ ಟಾರ್ಗೆಟ್, ಅದಕ್ಕಿಂತ 2 ತಿಂಗಳ ಮುಂಚೆನೆ ಕೆಲಸ. ಅದರಿಂದ ಅವರ ದಿವ್ಯಾಸ್ತ ನಾವೆಲ್ಲ ಒಂದು ಚಪ್ಪಲಿ ತಗೊಂಡೋಗ ಇಲ್ಲಿಯ ದೈವದ ಎಲ್ಲರ ಆಶೀರ್ವಾದ ನಮ್ಗೆ ಇರಲಿ ಅಂತ ಹೇಳುತ್ತಾ ಈ ಯಾವುದೋ ಕಾರ್ಯಕ್ರಮ ಇವತ್ತು ನಾವು ಸ್ಟಾಪ್ ಮಾಡಿದ್ದೇವೆ ಅದನ್ನು ಉತ್ತಮ ರೀತಿಯಲ್ಲಿ ಮುಗಿಯಲಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಒಂದೇ ಮಾತಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಾವು ಈಗಾಗಲೇ ಹೇಳಿದಾಗೆ ನಮ್ಮ ರೈಲ್ವೆ ಸಮಿತಿಯವರು ಹಲವಾರು ಯೋಜನೆಗಳನ್ನ ಹಾಕಿಕೊಂಡಿದ್ದೇವೆ. ಸಣ್ಣ ಸಣ್ಣ ಶೆಲ್ಟರ್ಗಳನ್ನ ನಾವು ಮಾಡಿ ಆದಷ್ಟು ನಮ್ಮ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನೋ ಉದ್ದೇಶದಿಂದ ಆರಂಭದಲ್ಲಿ ಶ್ರೀರಾಮ್ ಗಣೇಶ್ ಒಂದು ಮಾಡಿಕೊಟ್ಟಾರೆ. ಆಮೇಲೆ ನಮ್ಮ ರಾಘವೇಂದ್ರ ಜ್ಯುವೆಲರ್ಸ್ ಒಂದು ಶೆಲ್ಟರ್ ಮಾಡಿಕೊಟ್ಟಾರೆ. ಡಿಸ್ಪ್ಲೇ ಬೋರ್ಡ್ ಕೂಡ ಅದನ್ನು ಕೂಡ ಮಾಡಿಸ್ಕೊಂಡಿದ್ದೇವೆ. ಹಾಗೆ ಅಲ್ಲಿ ಸೆಲ್ಫಿ ಪಾಯಿಂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದೇವೆ. ಎಲ್ಲ ಸಾರ್ವಜನಿಕರ ಸಹಕಾರದಿಂದ ನಾವು ಅದನ್ನು ಪ್ರಯೋಜನ ಮಾಡಿಕೊಂಡಿದ್ದೇವೆ. ಆದ್ರೆ ಇಷ್ಟು ದೊಡ್ಡದ ಮೊತ್ತವನ್ನ ನಮ್ಮ ಲಯನ್ಸ್ ಕ್ಲಬ್ಬಿನ ಸ್ನೇಹಿತರು ಅವರಾಗೇ ಕೇಳಿ ಈ ರೀತಿ ಸಮಸ್ಯೆ ಇದೆ, ಅದಕ್ಕೆ ನೀವು ಏನಾದ್ರು ಮಾಡುವಾಗ ನಾವು ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೇವೆ ಅಂತ ಹೇಳಿದ್ರು. ಅದು ಬಿಟ್ಟು ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರು ಮಾಡ್ತಾರೆ ಅಂತ ನಾವು ಖಂಡಿತವಾಗಿ ಕನಸು ಮನಸ್ಸನ್ನು ಇಳಿಸ್ಕೊಳ್ಳಿಲ್ಲ. ಸ್ಟೇಷನ್ ಮುಂಭಾಗದಲ್ಲಿರುವಂತಹ ಏನು ಗಾರ್ಡನ್ ಇದೆ ಆ ಗಾರ್ಡನ್ ಕೂಡ ನವೀಕರಿಸಿ ಸೌಂದರ್ಯ ಬ್ಯೂಟಿಫಿಕೇಶನ್ ಕೂಡ ವರ್ಕ್ ಕೂಡ ಸಾಧಾರಣ 2 ಲಕ್ಷ ರೂಪಾಯಿಗೆ ಮೇಲಾಗ್ಬೋದು. ಅದು ಕೂಡ ಅದನ್ನು ಕೂಡ ತಾವೇ ಮಾಡಿಕೊಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಈ ಕುಂದಾಪುರ ರೈಲ್ವೆ ಸ್ಟೇಷನ್ ಮುಂದೆ ಹಂಗ್ಳೂರ್ ಲಯನ್ಸ್ ಕ್ಲಬ್ಬಿನ ರೈಲ್ವೆ ಸ್ಟೇಷನ್ ಆಗಿ ಹೆಸರು ಬರುವಂತ ಚಾನ್ಸಸ್ ಇದೆ. ಆ ಮಟ್ಟಿಗೆ ಡೆವಲಪ್ ಮಾಡ್ಲಿಕ್ಕೆ ಮುಂದೋಗಿದ್ದಾರೆ. ಹಾಗೆ ಈ ಒಂದು ರೈಲ್ವೆ ಸ್ಟೇಷನ್ಗೆ ಬೇಕಾಗಿರುವ ಕೋಚ್ ಇಂಡಿಕೇಟರ್ ಅದನ್ನು ಕೂಡ ಸಾಧ್ಯ ಆದ್ರೆ ತಾವು CSR ಫಂಡ್ ಅಲ್ಲಿ ಅವರು ದಾನಿಗಳ ಮುಖಾಂತರ ಮಾಡಿಸಿಕೊಡ್ಲಿಕ್ಕೆ ಆಗಿದ್ರೆ ಅದು ಕೂಡ ಒಂದು 15 ಲಕ್ಷ ಬೇಕಾಗಬಹುದು. ಅದನ್ನು ಕೂಡ ಮಾಡಿಕೊಟ್ಟಿದ್ರೆ